ಇನ್ನು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿಯಾಗುವ ಯೋಗ ಇದೆಯಾ? ಅದು ಈ ಟರ್ಮ್ನಲ್ಲೇ ಮುಖ್ಯಮಂತ್ರಿ ಆಗ್ತಾರಾ? ಯಾಕೆಂದರೆ ಮೊನ್ನೆ ಒಂದು ಸ್ವಾರಸ್ಯಕರವಾದಂತಹ ಚರ್ಚೆ ಸದನದಲ್ಲಿ ನಡೀತು. ಅಧಿಕಾರವನ್ನು ಒದ್ದು ಕಿತ್ಕೊಳ್ಬೇಕು ಅಂತ ಖುದ್ದು ಡಿ.ಕೆ. ಶಿವಕುಮಾರ್ ಅವರೇ ಮಾತನಾಡಿದರು. ಒಂದು ಹಳೆ ಇನ್ಸಿಡೆಂಟನ್ನು ನೆನೆಸ್ಕೊಂಡಿದ್ರು. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಏನು ನಡೀತು ಅಂತ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ಗೆ ಸಿ.ಎಂ ಆಗೋ ಯೋಗ ಇದೆಯಾ? ಅಧಿಕಾರವನ್ನು ಒದ್ದು ಕಿತ್ಕೊಳ್ಬೇಕು ಅಂತ ಅಂದಿದ್ಯಾಕೆ ಡಿ.ಕೆ. ಶಿವಕುಮಾರ್? ಅಂದರೆ ಆಗ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆದಾಗ ನಾನೇ ಕ್ಯಾಬಿನೆಟ್ ಲಿಸ್ಟ್ ಬರೆದು ಯಾರ್ಯಾರು ಮಂತ್ರಿ ಆಗಬೇಕು ಅಂತ ಹೈಕಮಾಂಡ್ ಕೊಟ್ಟೆ. ಫೈನಲ್ ಲಿಸ್ಟ್ ಆ ಕಡೆಯಿಂದ ಬಂದರೆ ನನ್ನ ಹೆಸರೇ ಇಲ್ಲ, ಜಯಚಂದ್ರ ಹೆಸರೇ ಇಲ್ಲ, ನಮ್ಮದನ್ನೇ ಕಿತ್ತಾಕಿದ್ದಾರೆ. ಆಗ ನಾನು ಅಸ್ಟ್ರಾಲಜರ್ಗೆ ಕಾಲ್ ಮಾಡಿದೆ. ಅವರೆಲ್ಲ ಲೆಕ್ಕ ಹಾಕಿಬಿಟ್ಟು ಅಧಿಕಾರ ಬೇಕು ಅಂದರೆ ಒದ್ದು ಕಿತ್ಕೋಬೇಕು ಅಂದರು. ಸದನದಲ್ಲಿ ಡಿ.ಕೆ.ಗೆ ಸಿ.ಎಂ ಗಾದಿ ಬಗ್ಗೆ ಸ್ವಾರಸ್ಯಕರ ಚರ್ಚೆ ನಡೀತು. ಅದಕ್ಕೆಲ್ಲ ವಿರೋಧ ಪಕ್ಷದವರೆಲ್ಲ ಒಂದಷ್ಟು ಟಾಂಗ್ ಕೊಟ್ಟರು. ಬಟ್ ಆ ಹಳೆ ಇನ್ಸಿಡೆಂಟ್ನ ನೆನೆಸಿಕೊಂಡ್ರು ಡಿ.ಕೆ. ಶಿವಕುಮಾರ್ ಅವರು ಮೊನ್ನೆ. ಅಂದರೆ ಎಸ್.ಎಂ. ಕೃಷ್ಣ ಅವರ ಕ್ರಿಮೇಷನ್ ಆದ ಮರುದಿನ ಮಂತ್ರಿಮಂಡಲ ಮಾಡಬೇಕಾಯ್ತು. ಮಂತ್ರಿಮಂಡಲ ನಡೀತು. ನಾನೇ ಎಲ್ಲರಿಗೂ ಯಾರನ್ನು ಮಂತ್ರಿ ಮಾಡಬೇಕು ಅಂತ ನಾನು ಬರೆದಿದ್ದೀನಿ ಅಂತ ಲಿಸ್ಟಲ್ಲಿ ನಾನು ಅವ್ರು ಕೂತ್ಕೊಂಡೆ ಮಂತ್ರಿಮಂಡಲನ ಬರೆದಿದ್ದೀವಿ. ಎತ್ಕೊಂಡೋಗಿ ಪ್ರೆಸೆಂಟೇಷನ್ ಮಾಡಿದ್ರು ಹೈಕಮಾಂಡ್ಗೆ. ಮಾಡಿದ್ರೆ ಕೊನೆಗೆ ಫೈನಲ್ ಲಿಸ್ಟ್ ಈಚೆ ಬಂದು ಗವರ್ನರ್ಗೆ ಹೋದಾಗ ನಾನು ಇಲ್ಲ, ಜಯಚಂದ್ರನೂ ಇಲ್ಲ. ಅಲ್ಲಿ ಎತ್ಕೊಂಡೋಗಿ ಕೊಟ್ಟರೆ ನಾವು ಬರೀ 9 ಜನ ತಗೊಳ್ಳೋದು, ಎಲ್ಲ ಜಾತಿಗೂ ಒಂದೊಂದು, ಮಿಕ್ಕಿದ್ದು ಯಾರು ಇಲ್ಲ ಅಂತ. ಆಮೇಲೆ ಒಬ್ಬ ಅಸ್ಟ್ರಾಲಜರ್ ಫೋನ್ ಮಾಡಿದೆ, ಗುರುಗಳೇ ದ್ವಾರಕನಾಥ್ ಅಂತ ಒಬ್ಬ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿದೆ. ಅವರು ಲೆಕ್ಕ ಹಾಕ್ಬಿಟ್ಟು ಒದ್ದು ಕಿತ್ಕೋಬೇಕು ಅಂದ್ರು. ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ. ಓಕೆ, ಮುಂದಕ್ಕೂ ಹೇಳ್ತಾರೆ ಅವರು. ಆಮೇಲೆ ಎಸ್.ಎಂ. ಕೃಷ್ಣ ಅವ್ರ ಮನೆಗೆ ಹೋಗ್ತಾರಂತೆ. ಹೋಗಿ ಅವ್ರು ಬಾಗಿಲು ಬಡಿದು ಜಬರ್ದಸ್ತಿ ಮಾಡಿ ನನಗೆ ಮಂತ್ರಿ ಆಗಲೇಬೇಕು ಅಂತ ಹೇಳಿ ನಾನು ಕಿತ್ಕೊಂಡೆ. ಅಂದರೆ ಅಧಿಕಾರ ಬೇಕು ಅಂದರೆ ಒದ್ದು ಕಿತ್ಕೋಬೇಕು ಅನ್ನೋ ಸ್ವಾರಸ್ಯಕರವಾದ ವಿಚಾರ ಮೊನ್ನೆ ಚರ್ಚೆಗೆ ಬಂತು.